ಮಲೆಮಹದೇಶ್ವರ ಸ್ವಾಮಿಗೆ ಪಾದಯಾತ್ರೆ ಹೊಂಟಿದೀವಿ. ಬಸ್ ಬಂದಿದೆ, ಇವಾಗ ಬಸ್ ಹತ್ಕೊಂಡು ಕನಕ್ಪುರ ಹೋಗ್ಬೇಕು. ಇವಾಗ ಕನಕ್ಪುರ ಬಂದ್ ರೀಚ್ ಆಗಿದೀವಿ. ಇವಾಗ ಇಲ್ಲಿಂದ ಬಸ್ ಹಿಡ್ಕೊಂಡು ಏಳುಗಳಿಗೆ ಹೋಗ್ಬೇಕು. ಬಸ್ ಬಂದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಕಾವೇರಿ ಹೊಳೆ ನೋಡಿ. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಯಾಕೆ ಅಂತ ಅಂದರೆ ನಾವಿವತ್ತು ಮಲೆಮಹದೇಶ್ವರ ಸ್ವಾಮಿಗೆ ಪಾದಯಾತ್ರೆ ಹೊಂಟಿದ್ದೀವಿ. ನಮ್ಮೂರಿಂದ ಇವಾಗ ನಾವು ಕನಕ್ಪುರಾಗೆ ಹೋಗಿ ಕನಕ್ಪುರದಿಂದ ಹೆಳಗಳಿಯಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನಾವೊಂದು 10 ಜನ ಹೋಗ್ತಾ ಇದ್ದೀವಿ. ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಹಂಗೆ ಮುಂದೆ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ. ನಾನು ಇವಾಗ ಮನೇಲಿದ್ದೀನಿ. ಈ ಫುಲ್ಲು ಕಂಪ್ಲೀಟ್ ಜರ್ನಿನ ವ್ಲಾಗ್ ಮಾಡಿರ್ತೀನಿ. ಮಿಸ್ ಮಾಡಿದೆ ನೋಡಿ, ಕೊನೆ ಗಂಟ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ. ಟೋಟಲ್ ಇವತ್ತು ಬಂದು 22, ನಾವು ಬರೋದು 27. ಒಟ್ಟು 4-5 ಡೇಸ್ ಜರ್ನಿ ಇರುತ್ತೆ. ಕಂಪ್ಲೀಟ್ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ, ಲೆಟ್ಸ್ ಗೋ, ಟೀಮ್ ಜೊತೆ ಜಾಯ್ನ್ ಆಗೋಣ. ಟೈಮ್ ನೋಡಿ 5:28 ಆಗಿದೆ. ಈಗ ಮನೆ ಬಿಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಹೋಗೋಣ ಬಸ್ ಸ್ಟ್ಯಾಂಡ್ಗೆ. ಇಲ್ಲಿ ನಮ್ಮ ಅಣ್ಣ ಮನೋಜ್, ಅವರಮ್ಮ ಇದ್ದಾರೆ. ಬನ್ನಿ ಹೋಗೋಣ, ಇನ್ನು ಯಾರು ಸಿಗ್ತಾರೆ ಅಲ್ಲಿ. ಬಸ್ ಬಂದಿದೆ, ಇವಾಗ ಬಸ್ ಹತ್ಕೊಂಡು ಕನಕ್ಪುರ ಹೋಗ್ಬೇಕು. ಎತ್ಕೋ ಬನ್ನಿ ಹೋಗೋಣ. ಇಲ್ಲಿಂದ ನಮ್ಮ ಊರಿಗೆ ಒಂದು ವಾರ ಬಾಯ್ ಹೇಳ್ತಾ ಇಲ್ಲಿಂದ ಹೊರಡೋದು. ಬಸ್ ಬಂದಿದೆ. ಇವಾಗ ಕನಕ್ಪುರ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಬಸ್ ಹಿಡ್ಕೊಂಡು ಏಳುಗಳಿಗೆ ಹೋಗ್ಬೇಕು. ಬನ್ನಿ, ನಮ್ಮ ಫ್ರೆಂಡ್ ಅವ್ರು ಬಂದು ಜಾಯ್ನ್ ಆಗಿದ್ದಾರೆ. ಇವನ ಹೆಸರು ಹರ್ಷವರ್ಧನ್, ಬಂದು ಜಾಯ್ನ್ ಆಗಿದ್ದಾನೆ. ಹಾಯ್ ಮಾಡಿ. ಇವಾಗ ಏಳುಗಳ್ಳಿ ಗೇಟ್ಗೆ ಬಂದು ರೀಚ್ ಆಗಿದ್ದೀವಿ. ಎಲ್ಲ ಬಸ್ಸಿಂದ ಇಳಿತಾ ಇದ್ದಾರೆ. ಇವರೆಲ್ಲ ಇಳ್ದಾದ್ಮೇಲೆ ನಾವು ಇಳಿದ್ವಿ ಕೆಳಗಡೆ ಹೋಗ್ತೀವಿ. ಬನ್ನಿ ನೋಡೋಣ. ಬಸ್ ಬಂದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಎಷ್ಟು ಜನ ಹೋಗ್ತಾ ಇದಾರೆ. ಇನ್ನ ಮುಂದೆ ಹೋಗಿರ್ತಾರೆ. ನೈಟ್ ಆಕ್ಚುಲಿ ಎಲ್ಲ ಹೋಗ್ಬಿಟ್ಟಿರ್ತಾರೆ. ನಾವೆಲ್ಲ ಮಾರ್ನಿಂಗ್ ಬರೋರು. ಮಾರ್ನಿಂಗ್ ಅಡ್ಜಸ್ಟ್ ಆಗಿದೆ ನಮ್ಗೆ, ಅದಕ್ಕೆ ಮಾರ್ನಿಂಗ್ ಬರ್ತೀವಿ ನಾವು ಯಾವತ್ತೂ. ಇದು ನಮ್ದು 3ನೇ ವರ್ಷ, ಇವ್ರದ್ದು ಮೊದಲನೇ ವರ್ಷ. ಬ್ರೋ, ನಿಮ್ದು ಎಷ್ಟನೇ ವರ್ಷ ಪಾದಯಾತ್ರೆ? 4ನೇ ವರ್ಷ. ಅವ್ರದ್ದು 4. ಬ್ರೋ, ನಿಮ್ದು 6 ವರ್ಷ. ನಿಮ್ದು ಎಷ್ಟನೇ ವರ್ಷನು? ಇವನ್ 4ನೇದು, ಇವಂದು 1ನೇದು. ಇವ್ರದೆಲ್ಲ ಎಷ್ಟಿರ್ಬೋದು? ಇವ್ರದೆಲ್ಲ ಸೀನಿಯರ್. ಇವರೆಲ್ಲ ಸೀನಿಯರು. ಇವರು ದೊಡ್ಡ ಸೀನಿಯರು. ಊಟ ಮಾಡ್ಕೊಳ್ಳೋ ಇಲ್ಲಿ ಚೆನ್ನಾಗಿ. ಅಲ್ಲಿಂದ ಒಂದು 1 ಕಿಲೋಮೀಟರ್ ಇದೆ. ಅಲ್ಲಿಂದ ನಡ್ಕೊಂಡು ಬಂದು ರೀಚ್ ಆಗಿದ್ದೀವಿ ಈಗ ಏಳುಗಳಿ ದರ್ಶನ ಮಾಡ್ಕೊಂಡು ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಗೋ ಗೈಸ್. ಮುದ್ದಮ್ಮನ ದರ್ಶನ ಮಾಡಿಕೊಂಡು ಇವಾಗ ಪಾದಯಾತ್ರೆ ಕಡೆಗೆ ನಡೀತಾ ಇದ್ದೀವಿ. ಬನ್ನಿ ನೋಡೋಣ. ಈಗ ಟೈಮ್ ಬಂದು 7:44 ಆಗಿದೆ. ಎಲ್ಲ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ನೋಡಿ, ಇದೇ ರೋಡಲ್ಲಿ ದೇವಸ್ಥಾನದ ಲೆಫ್ಟ್ ದಾರಿ ಬಂದರೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಿನಕ್ಕೆ ಹೋಗಿ ತಲುಪ್ತೀವಿ ನೋಡೋಣ. ಯಾವ ಥರ ಇರುತ್ತೆ ಎಲ್ಲ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೊತಾ ಇರ್ತೀವಿ. ಬನ್ನಿ, ಮಾದಪ್ಪನ ನೋಡುವ ಟೈಮ್ ಬಂದಿದೆ. ನಮ್ಮ ದಾರಿಯಲ್ಲಿ ಮೊದಲನೇ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಫಾಲೋವರ್ಸ್ಗೆಲ್ಲ ಅವ್ರು ಹಾಕ್ತವ್ರೆ. ನಾವು ತಿನ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಲರ್ಜಿ ಆಗೋನೇ ಇಲ್ಲಿ ಕೂತವ್ ನೋಡಿ. ರೈಸ್ ನೋಡಿ, ಇವ್ನಿಗೆ ಎಲ್ಲೋದ್ರು ಅಲರ್ಜಿ ಆಗ್ತಾ ಇರುತ್ತೆ ಇವ್ನಿಗೆ ಯಾವಾಗ. ಒಂಚೂರು ಧೂಳು ಬಂದ್ರೆ ಸಾಕು ಇವ್ನಿಗೆ ಅಲರ್ಜಿ ಆಗ್ಬಿಡುತ್ತೆ. ನೋಡಿರ್ತೀರ ನೀವೆಲ್ಲ ಇವನ್ಗೆ, ಕಳ್ಳಂಗೆ. ಓಕೆ,
ಗೈಸ್ ಇಲ್ಲಂತ ನಾಷ್ಟ ಮಾಡ್ಕೊಂಡ್ವಿ. ಇವಾಗ ಇಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ದೇವಸ್ಥಾನ ಹತ್ರ ಬಂದ ಇಲ್ಲೊಂದು ಕೆರೆ ಇದೆ. ಎರಡನೇ ಐಟಮ್ ಸಿಕ್ಕಿದೆ, ಮಜ್ಜಿಗೆ. ನಿಮಗೆ ಎನಿ ಟೈಮ್ ಅಂದರೆ ಹೋಗ್ತಾ ದಾರಿಲಿ ಏನು ತೊಂದರೆ ಆಗಲ್ಲ. ಆ ಥರ ನೋಡ್ಕೋತಾರೆ. ಅಂದರೆ ಅರಕೆ ಹೊತ್ಕೊಂಡಿರ್ತಾರಲ್ವಾ, ಅದು ಪ್ರಯುಕ್ತ ಎಲ್ಲ ಕಡೆನೂ ಕೊಡ್ತಾ ಇರ್ತಾರೆ. ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ನಾನು ನಿಮಗೆ. ಬನ್ನಿ. ಮಾದೇಶನ ನಡೆ ಮಾದಪ್ಪನ ಕಡೆ. ಮದೇಶ್ ನೋಡಿ, ಇವನೊಬ್ನೇ ನಮ್ ಗ್ಯಾಂಗಲ್ಲಿ ಭಕ್ತ ಅಂದ್ರೆ ಮಾದಪ್ಪನ ಹೆವಿ ಭಕ್ತ. ಅದಕ್ಕೋಸ್ಕರ ಮಾದೇಶ ಅಂತಾನೆ ಇಟ್ಕೊಂಡಿದ್ದಾನೆ. ಮಾದಪ್ಪಂಗೋಸ್ಕರ ಈ ವರ್ಷ ಬರಿಗಾಲಲ್ಲಿ ಪಾದ ನನಗೆ ಮಾಡ್ತಾ ಇದ್ದಾರೆ. ಪಾದ ಇದ್ರೆ ಮಾಡ್ತಾವನ. ಏನಂತೀರಾ? ಹ್ಞೂ ಅಂತೀವಿ. ಹ್ಞೂ ಅನ್ಬೇಕು. ಮಾದೇಶ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಮಾದೇಶ ಒಂದ್ ಸ್ವಲ್ಪ ಮಾತಾಡೋ. ಮಾದೇಶ ಎಲ್ರಿಗೂ ವೆಲ್ಕಮ್. ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ ಎಲ್ರಿಗೂ. ಗಾಯ್ಸ್, ಹಳ್ಳಿಯವ್ರು ನೋಡಿ ಯಾವ ಥರ ತಲೆ ಮೇಲೆ ಬ್ಯಾಗ್ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊ ಹೋಗ್ತಾ ಇದ್ದಾರೆ. ಬ್ಯಾಗ್ ಮೇಲೆ ತಲೆ ಇಟ್ಕೊಂಡು ಕಣಲ್ಲಿ ನೋಡಿ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಮೂರನೇ ಉಪಹಾರ ಸಿಕ್ಕಿದೆ. ಬನ್ನಿ ಈಸ್ಕೊಂಡು ತಿನ್ಕೊಂಡು ಹೋಗೋಣ. ಒಂದೊಳ್ಳೆ ಫುಡ್ ಸಿಕ್ಕಿದೆ ಎನರ್ಜಿಗೆ. ಮಾದಪ್ಪ ನೀನು ತಿನ್ನಬೇಕು, ನಿನಗೆ ಶಕ್ತಿ ಬೇಕು ಜಾಸ್ತಿ. ಯಾಕಂದರೆ ನೀನು ಬರಿಗಾಲು ಮಾದಪ್ಪ ನೀನು. ಅವಾಗಿಂತ ನಡ್ಕೊಂಡು ಬಂದು ಅಲ್ಲೇ ಹೇಳ್ತಾವು ಫುಡ್ ಸಿಕ್ತು, ಉಪಹಾರ ತಿನ್ಕೊಂಡು. ಈಗ ಇಲ್ಲೊಂತಾವು ಕೊಡ್ತಾ ಇದ್ದಾರೆ. ಇಲ್ಲೊಂದು ಶನಿಮಾತ್ಮನ ದೇವಸ್ಥಾನ ಇದೆ. ಕರ್ಪೂರಕ್ಕೆಲ್ಲ ನೋಡಿ. ಅವನ ಜೊತೆ ಕಲ್ಸ್ಬಿಡ್ಬೇಕಲ್ಲ, ಅವನ ಜೊತೆ ಕೆಲ್ಸಕ್ಕೆ ಹೋದ್ರೆ ನಡೀಬೇಕಲ್ಲ ಅಲ್ಲಿ. ಬ್ಯಾಗ್ ಹಾಕೊಂಡು ಆಮೇಲೆ ಇಲ್ಲ ಫುಲ್ ಸ್ಟಡಿ ಆಯ್ತಾನ ನಮ್ಮ ಆದರ್ಶ. ಅವರು ಮೊದಲನೇ ವರ್ಷ ಅಂದ್ಬಿಟ್ಟು ಇವಾಗ ಒಂಚೂರು ಏನು ಹೇಳ್ಕೊಳಕ್ ಆಯ್ತಾ ಇಲ್ಲ ಅವನ್ಗೆ. ಆಮೇಲೆ ಅವನೇ ಮಾಡ್ಕೊಡಿ ಕಣಪ್ಪ. ಆಮೇಲೆ ಏನಾದ್ರು ಅಂದ್ರೆ ಹೆವಿ ಕೊಡಿಸ್ತಾನೆ. ಇವೆಲ್ಲ ಖರ್ಚು ಒಂದೇ ಇಲ್ಲ. ಹೆವಿ ಒಳ್ಳೆ ಮುದ್ದು ಮನಸ್ಸಿನ ಆದರ್ಶ. ವಿಶ್ ಹ್ಯಾಪಿ ಬರ್ತಡೇ. ಕರೆಕ್ಟಾಗಿ ಕೊಡು. ವಿಶ್ ಹ್ಯಾಪಿ ಬರ್ತಡೇ. ಅದಾಕಣ ಇವ್ರೇ ಹೇಳ್ತಾವ್ರಲ್ಲ, ಅದನ್ನೇ ಹಾಕೋದು, ಹೈಲೈಟ್ ಮಾಡೋದು. ಹಿಂದೆ ಆಗ್ಬಿಟ್ಟೆ ಬಾರ ಮುಂದೆ ಎಲ್ಲ ಮುಂದೆ ಹೋಯ್ತವ್ರೆ. ಅಷ್ಟು ನೋಡಿ ಫುಲ್ ಹಿಂದೆ ಆಗ್ತಾವನೆ ಹುಡುಗ. ಮಜ್ಜಿಗೆ ಕೊಟ್ಟಿದ್ದು, ಪಾನಕ, ನೀರು, ಕಬ್ಬು ಏನು ಕಬ್ಬು ಹಸಿ ವೇಸ್ಟ್ ಮಾಡಿದ್ರೆ ಅಲ್ಲಿ ಕಬ್ಬು ಕೈಯೆಲ್ಲ ಗಂಟು. ರೋಡ್ ಮುಗೀತು. ಇವಾಗ ಮಣ್ ರೋಡ್ ಬಂದಿದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಇರ್ಬೋದು. ಆಮೇಲೆ ಕಾವೇರಿ ಹೊಳೆ ರೀಚ್ ಆಗ್ತೀವಿ. ಗೈಸ್ ನಮ್ ಜೊತೆ ಬಂದವ್ ನೋಡಿ, ಬಂದಿಟ್ಟು ಕೂತವನೆ. ಹಾಂ, ಏಯ್ ಗಡವಾ, ಏನೋ ಮಾಡ್ತಾ ಇದೀಯ? ಕುತ್ಕೊಂಡು ಏನೋ ಮಾಡ್ತಾ ಇದೀಯ ಇಲ್ಲಿ? ಹಾಯ್ ಫ್ರೆಂಡ್ಸ್. ಎಲ್ಲೋ ಯಾಕೋ ಅದೇ ತರ ಈ ಕಡೆ ಐತೆ. ಉದ್ದ ಮನೆ ಇದೆ ನೋಡಿ.
ಸಲ ಮುಂದೆ ನಡ್ಕೊಬಿಟ್ಟಿದ್ದಾರೆ. ನಾವು 4 ಜನ ಇವಾಗ ಹಿಂದೆ ಉಳಿದು ಬಿಟ್ಟಿದ್ದೀವಿ. ನಡ್ಕೊ ಹೋಗ್ತಾ ಇದ್ದೀವಿ. ಅಲ್ಲಿ ಇರ್ತಾರೆ. ಬನ್ನಿ ಹೋಗೋಣ. ಒಂದು 10 ನಿಮಿಷ ರೀಚ್ ಆಗ್ತೀವಿ ಕಾವೇರಿ ಹೊಳೆ. 2 ಅವರ್ ನಾರ್ಮಲಾಗೆ ನಡ್ಕೊಂಬಂದರೆ 2 ಅವರ್ ಬೇಕು ಅಲ್ಲಿಂದ ಕಾವೇರಿ ಹೊಳೆ ರೀಚ್ ಆಗೋಕ್ಕೆ. ನೋಡಿ ನೀರು ಬಿಟ್ಟಿದ್ದಾರೆ ಅನಿಸುತ್ತೆ. ಅಣ್ಣ ಫುಲ್ಲು ಬಿಸಿಲಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ. ನೀರು ಹೋದ್ಸಲಿಯಿಂದ ಜಾಸ್ತಿ ಆಯ್ತಾ? ಅಷ್ಟೇ ಅಲ್ಲ, ನಾರ್ಮಲ್ ಆಗಿದೆ. ನೀವು ಹೊಳೆ ದಾಟೋಣ. ಗಾಯ್ಸ್ ನೋಡಿ ಗಾಯ್ಸ್, ನೀರಿಲ್ಲ ಜಾಸ್ತಿ. ಕಾವೇರಿ ಹೊಳೆ ನೋಡಿ, ಇದೇ ಕಾವೇರಿ ಹೊಳೆ. ಅಲ್ಲಿ ಹೋಗ್ತಾ ಇದೆ ನೋಡಿ ಆ ಲೈನಲ್ಲಿ. ಅಲ್ಲಿವರೆಗೂ ಹೋಗ್ಬೇಕೀಗ ನಾವು.